ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾಳೆ ರಿಸಲ್ಟ್ ಬರುತ್ತೆ 11:30 ಅಂತ ಸಾಕಷ್ಟು ಜನ ಕ್ವಶನ್ಸ್ ಹತ್ರ ಕೇಳ್ತಿದ್ದಾರೆ. ಇದು ಬೋರ್ಡ್ ನಿಂದ ಏನ್ ಮಾಹಿತಿ ಬಂತು, ಬೋರ್ಡ್ ಅವ್ರು ಏನ್ ಕೊಟ್ಟರು ಇನ್ಫಾರ್ಮೇಶನ್ಸ್ ನ, ಇದು ನಾಳೆ ರಿಸಲ್ಟ್ ಬರುತ್ತಾ, ಪಕ್ಕನ ರಿಸಲ್ಟ್ ಬಂದ್ರೆ ಎಲ್ಲಿ ಚೆಕ್ ಮಾಡಬೇಕು, ಯಾವ ಒಂದು ವೆಬ್ಸೈಟ್ ಅಲ್ಲಿ ಬರುತ್ತೆ, ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಈ ಒಂದು ಸಾಕಷ್ಟು ಕ್ವಶನ್ಸ್ ಕೇಳ್ತಿದ್ರು. ಓಕೆನಾ, ಎನಿವೇ ನಾನು ಒಂದು ಡೌಟ್ಸ್ ಆದ್ರೆ ಕ್ಲಿಯರ್ ಮಾಡ್ತೀನಿ. ರಿಸಲ್ಟ್ ಯಾವಾಗದ ಬಿಡ್ಲಿ, ರಿಸಲ್ಟ್ ಬಿಟ್ಟ ತಕ್ಷಣ ನಾನು ಲಿಂಕ್ ಆದ್ರೆ ಪ್ರೊವೈಡ್ ಮಾಡ್ತೀನಿ. ಖಂಡಿತ ನಿಮ್ಮ ರಿಸಲ್ಟ್ ಚೆಕ್ ಮಾಡೋ ಲಿಂಕ್ ಆದ್ರೆ ಎಲ್ಲಿ ಬರುತ್ತೆ ಆ ಲಿಂಕ್ ನಾನು ಖಂಡಿತ ನಿಮಗೆ ಶೇರ್ ಮಾಡ್ತೇನೆ. ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾರು ಜಾಯ್ನ್ ಆಗಿರ್ತಾರೆ ಅವ್ರಿಗೆ. ಓಕೆನಾ, ಓಕೆ. ಈಗ ಒಂದು ಸಾಕಷ್ಟು ಜನ ಕ್ವಶನ್ಸ್ ಕೇಳ್ತಿರೋದು ಏನಪ್ಪಾ ಅಂದ್ರೆ, ನಾಳೆ ರಿಸಲ್ಟ್ 11:00 ಬರುತ್ತೆ ಅಂತ ಸಾಕಷ್ಟು ಜನ ಕ್ವಶನ್ಸ್ ಹೇಳ್ತಿದ್ದಾರೆ. ಮತ್ತೆ ನಾಳೆ ಬಂದ್ಬಿಡುತ್ತಾ ಅಂತ ಒಂದು ಕ್ವಶನ್ಸ್, ಎಲ್ಲ ಒಂದು ಡೌಟ್ಸ್ ಸ್ಟೂಡೆಂಟ್ಸ್ ಕಡೆ ಈಗ ಇದೆ. ಯಾಕಂದ್ರೆ SSLC ಎಕ್ಸಾಮ್ ಈಗ ಮುಗಿಸ್ಕೊಂಡಿದ್ದಾರೆ, ಸ್ಟೂಡೆಂಟ್ಸ್ ಮನೇಲಿದ್ದಾರೆ, ಪೇರೆಂಟ್ಸ್ ಕೂಡ ಈ ವಿಡಿಯೋ ನೋಡ್ತಿರ್ಬೋದು. ನೋಡಿ, ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ, ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ, ನಾಳೆ ರಿಸಲ್ಟ್ ಬರಲ್ಲ. ಫಸ್ಟೇ ಕನ್ಫರ್ಮ್ ಮಾಡ್ತೀನಿ. ನೋಡಿ, ಬೋರ್ಡ್ ಕಡೆನೇ ಬಂತು. ಯಾಕಂದ್ರೆ ಸ್ವಲ್ಪ ಸ್ಟೂಡೆಂಟ್ಸು, ಸ್ವಲ್ಪ ಕ್ರಿಯೇಟರ್ಸು, ಸ್ವಲ್ಪ ಏನ್ ಮಾಡ್ತಾರೆ ಕಿಡಿಗೇಡಿಗಳು, ಮಾಧ್ಯಮ ಪ್ರಕಟಣೆ ಅಂತ ಅಂದ್ಬಿಟ್ಟು ಸೇಮ್ ಸುತ್ತಲೇ ನೋಟಿಫಿಕೇಶನ್ ಗೌರ್ಮೆಂಟ್ ತರನೇ ನಿಮಗೆ ಪ್ರೆಸ್ ಮೀಟ್ಗೆ ಯಾವ ತರ ಒಂದು ನೋಟಿಫಿಕೇಶನ್ ಬರುತ್ತೋ ಅದೇ ತರನೇ ಒಂದು ಫೇಕ್ ನ ಕ್ರಿಯೇಟ್ ಮಾಡ್ಬಿಟ್ಟು ನಾಳೆ 11:00 ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಿದ್ದಾರೆ. ಸಾಕಷ್ಟು ಜನ ಶೇರ್ ಮಾಡ್ತಾ ಇದ್ರು, ಮತ್ತೆ ಸಾಕಷ್ಟು ಸ್ಟೂಡೆಂಟ್ಸ್ ಇದನ್ನ ನಂಬ್ತಾ ಇದ್ರು. ಆಮೇಲೆ ಸರ್ ನಾಳೆ ರಿಸಲ್ಟ್ ಬರ್ತಿದೆ ಅಂತ ಒಂದು ಸಾಕಷ್ಟು ಜನ ವಾಟ್ಸ್ಆಪ್ ಗ್ರೂಪ್ ಕೂಡ ಡಿಸ್ಕಷನ್ ನಡೀತಾ ಇತ್ತು. ನೋಡಿ, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ನಾಳೆ ರಿಸಲ್ಟ್ ಬರೋದಿಲ್ಲ. ನಿಮಗೆ ರಿಸಲ್ಟ್ ಬರೋದು ಯಾವಾಗ? ಏಪ್ರಿಲ್ 24. ಓಕೆನಾ, ರಿಸಲ್ಟ್ ಯಾಕೆ ಏಪ್ರಿಲ್ 24 ಬರುತ್ತೆ ಅಂತ ಒಂದು ಕನ್ಫರ್ಮ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಓಕೆನಾ, ನೋಡಿ, ನಾಳೆ ರಿಸಲ್ಟ್ ಯಾಕೆ ಬರಲ್ಲ ಅನ್ನೋದು ಕೂಡ ಕನ್ಫರ್ಮ್ ಮಾಡ್ತೀನಿ. ನಿಮಗೆ ಮೌಲ್ಯಮಾಪನ ಅಂತ ನಡೀತದೆ, ಅಂದ್ರೆ ನೀವು ಬರ್ದಿರೋ ವ್ಯಾಲ್ಯೂಯೇಷನ್ಸ್ ಪೇಪರ್ಸ್ ನ ಕರೆಕ್ಷನ್ ಮಾಡಬೇಕು. ಓಕೆನಾ, ಈಗ 100% ಈಗ ಅದನ್ನ ಮಾಡ್ತಿದ್ದಾರೆ ಟೀಚರ್ಸ್. ಓಕೆನಾ, ನಿಮ್ಮ ಮೌಲ್ಯಮಾಪನ ಮುಗಿದ ನಂತರವೇ ನಿಮ್ಮ ರಿಸಲ್ಟ್ ಬರಬೇಕಲ್ವಾ. ಬೋರ್ಡ್ ಕೂಡ ಅದಕ್ಕೋಸ್ಕರ ನಿಮ್ಗೆ ಡೇಟ್ ಕೊಟ್ಟಿದೆ, ಏಪ್ರಿಲ್ 24 ಅದು ನಿಮಗೆ ರಿಸಲ್ಟ್ ಬರುತ್ತೆ ಅಂತ. ಓಕೆನಾ, ಇನ್ನೊಂದು ಇದು ಕೇಳಿಸ್ಕೊಂಡಿದ್ರೆ ನಿಮಗೆ ಏಪ್ರಿಲ್ 24 ರಿಸಲ್ಟ್ ಬರುತ್ತೆ. ಆಮೇಲೆ ಸುಮ್ಮನೆ ಯಾವ್ದಾದ್ರು ನೋಡ್ಕೊಂಡ್ಬಿಟ್ಟು ನಾಳೆ ರಿಸಲ್ಟ್ ಬರುತ್ತೆ ಅಂತ ಭಯ ಅನ್ನೋದು ಪಡಾಕಬೇಡಿ. ಆಮೇಲೆ ಸ್ಟೂಡೆಂಟ್ಸ್ ಎಮೋಷನ್ಸ್ ತುಂಬಾ ಇಂಪಾರ್ಟೆಂಟ್ ಈ ಟೈಮಲ್ಲಿ. ಯಾವುದೇ ಕಾರಣಕ್ಕೂ ನೀವು ಎಮೋಷನ್ಸ್ ಹಾಕ್ಬಿಟ್ಟು ನಾಳೆ ರಿಸಲ್ಟ್ ಬರುತ್ತೆ ಅಂತ ತಲೆ ಕೆಡಿಸ್ಕೊಬೇಡಿ. ರಿಸಲ್ಟ್ ನಿಮಗೆ ಬರೋದು ಏಪ್ರಿಲ್ 24 ಆದ್ರೆ ಆಗಿರುತ್ತೆ. ಓಕೆನಾ, ಎನಿವೇ ಗೈಸ್, ನಿಮಗೆ ಗೊತ್ತಾಯ್ತು ನಿಮಗೆ ಏಪ್ರಿಲ್ 24 ರಿಸಲ್ಟ್ ಬರುತ್ತೆ ಅಂತ. ಈಗ ರಿಸಲ್ಟ್ ಬಂತು ಅಂದ್ರೆ ಎಲ್ಲಿ ಚೆಕ್ ಮಾಡಬೇಕು ಅಂತ ಕೇಳ್ತಿದ್ರೆ ಅದು ಕೂಡ ಲೈವ್ ಅಲ್ಲೇ ತೋರಿಸ್ಕೊಡ್ತೀನಿ. ನೋಡಿ, ಯಾವುದೋ ನಿಮ್ಮ ಒಂದು ಗೂಗಲ್ ಅಲ್ಲಿ ಆಯ್ತು, ನಿಮ್ಮ ಒಂದು ಸರ್ಚ್ ಇಂಜಿನ್ ಯಾವ್ದೋ ಬಂದ್ಬಿಟ್ಟು ಇದೇ ತರ ಸರ್ಚ್ ಮಾಡಿ KARRUSLTS.nic.in ಅಂತ, ಅಂದ್ರೆ KResult.nic.in ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಓಕೆನಾ, ಸರ್ಚ್ ಮಾಡಿದ ತಕ್ಷಣ ಇದೇ ಒಂದು ವೆಬ್ಸೈಟ್ ಬರಬೇಕು, ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ ಅದ್ರ ಆಗಿರುತ್ತೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಸೇಮ್ ಇದೇ ತರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತಂದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ಸ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತಾನೆ ಇರುತ್ತೆ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಬಾಕ್ಸ್ ಬರುತ್ತೆ ನೋಡಿ, ಏನ್ ಕಾಣಿಸ್ತಿದ್ದಲ್ಲ ಇದೇ ತರ ಮೇಲೆ ಒಂದು ಬಾಕ್ಸ್ ಬರುತ್ತೆ, 2026 SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ. ಅದು ಬಂದಾಗ ಮಾತ್ರ ನಿಮ್ಮ ರಿಸಲ್ಟ್ ಚೆಕ್ಔಟ್ ಮಾಡಬಹುದಾಗಿರುತ್ತೆ. ಆ ಲಿಂಕ್ ನಾನು ಪ್ರೊವೈಡ್ ಮಾಡ್ತೇನೆ. ಯಾರ್ಯಾರು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರ್ತೀರಾ ನೋಡಿ, ಅವ್ರಿಗೆ ಪ್ರತಿಯೊಬ್ಬರಿಗೂ ಆ ಲಿಂಕ್ ಸಿಗುತ್ತೆ. ಯಾರೇ ನಮ್ಮ ಅಲ್ಲಿ ಎಲ್ಲಿ ಹಿಂಗೆ ಜಾಯ್ನ್ ಆಗೋದು ಅಂತ ಕೇಳಿದ್ರೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ, ಅಲ್ಲಿ ಪಿನ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸ್ ಕೊಟ್ಟಿರ್ತೀನಿ, ಹೋಗಿ ಎರಡು ಕಡೆ ಹೋಗಿ ಜಾಯ್ನ್ ಆಗಬಹುದಾಗಿರುತ್ತೆ. ಓಕೆನಾ, ಯಾರು ಲಿಂಕ್ ಬೇಕು ಅನ್ನೋರಿಗೆ SSLC ಸ್ಟೂಡೆಂಟ್ಸ್ಗೆ ಇಲ್ಲೇ ಬಂದು ನಿಮ್ಮ ರಿಸಲ್ಟ್ ನ ಚೆಕ್ ಮಾಡಬೇಕಾಗಿರುತ್ತೆ. ಬಟ್ ಈಗ ನೋಡಿ, ರಿಫ್ರೆಶ್ ಮಾಡ್ತೀನಿ, ಆದ್ರೂ ನಿಮಗೆ ಈಗ ನಿಮ್ಮ SSLC ರಿಸಲ್ಟ್ ಫಲಿತಾಂಶ ಪ್ರಕಟಣೆ ಆಗಿಲ್ಲ, ನಾಳೆ ಕೂಡ ಆಗಲ್ಲ. ನಿಮಗೆ ರಿಸಲ್ಟ್ ಬರೋದು ಏಪ್ರಿಲ್ 24 ಆಗಿರುತ್ತೆ. ಓಕೆನಾ, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ, ಏಪ್ರಿಲ್ 24 ರಿಸಲ್ಟ್ ಬರುತ್ತೆ. ಏಪ್ರಿಲ್ 24 11:00 ಬರುತ್ತೆ. ಬಟ್ ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಇದಕ್ಕೆಲ್ಲ ತಲೆ ಕೆಡಕ್ ಹೋಗ್ಬೇಡಿ. ಓಕೆನಾ, ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಇದನ್ನ ಶೇರ್ ಮಾಡಿ, ಯಾಕಂದ್ರೆ ನಾಳೆ ರಿಸಲ್ಟ್ ಬರುತ್ತೆ ಅಂತ ತುಂಬಾ ಕುತೂಹಲದಿಂದ ಎಲ್ಲ ಮೆಸೇಜಸ್ ನ ಫಾರ್ವರ್ಡ್ ಮಾಡ್ತಿದ್ದಾರೆ. ತುಂಬಾ ಜನ ಮೆಸೇಜ್ ನ ಶೇರ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು ಸ್ಟೂಡೆಂಟ್ಸ್ಗೆ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಏನೇ ಆಗಲಿ ಅಫಿಷಿಯಲ್ ರಿಸಲ್ಟ್ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಓಕೆನಾ, ಇನ್ಫಾರ್ಮೇಷನ್ಸ್ ನ. ಎನಿವೇ ಗೈಸ್, ನಿಮಗೆ ಏನೇ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಮುಂದೆ ನೋಡಿದ್ರೆ ಟೇಕ್ ಕೇರ್ ಗಾಯ್ಸ್, ಟಾಟಾ, ಬೈ ಬಾಯ್.